SIT ಅವರು ಬಂಗ್ಲೆಗುಡ್ಡದಲ್ಲಿ 17 ಅಸ್ಥಿ ಪಂಜರಗಳಿಗೆ DNA ಮ್ಯಾಚ್ ಮಾಡೋದಕ್ಕೆ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. 2 ದಿನಗಳ ಹಿಂದೆ ಬಾಯ್ ಬಡ್ಕೊಳ್ತಾ ಇದ್ದಂತಹ ಮೀಡಿಯಾಗಳು ಪ್ರಕಾಶ್ ರೈ ಅವರನ್ನು ಗುರಿಯಾಗಿಸ್ಕೊಂಡು ಮಾರಿಕೊಂಡ ಮಾಧ್ಯಮಗಳು ಅಂತ ಹೇಳ್ಬಿಟ್ರು ಅಂತೇಳಿ ಅವರೇ ಮಾರಿಕೊಂಡ ಮಾಧ್ಯಮಗಳ ರೀತಿಯಲ್ಲಿ ನಡ್ಕೊಂಡ್ರಲ್ಲ, ಆಕಾಶ ಭೂಮಿ ಒಂದು ಮಾಡಿದ್ರಲ್ಲ. ಇವತ್ತು SIT ಅವರು ಅಲ್ಲಿ ತನಿಖೆ ಮಾಡ್ತಾ ಇದ್ದಾರೆ 17 ಅಸ್ಥಿ ಪಂಜರಗಳ ಬಗ್ಗೆ. 17 ಅಸ್ಥಿ ಪಂಜರಗಳ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ. ಅಲ್ಲಿ ಏನೂ ನಡೆದೇ ಇಲ್ಲ, ಅಲ್ಲಿ ಏನೂ ಇಲ್ಲೇ ಇಲ್ಲ, ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಇವರೇ ಕತೆ ಕಟ್ತಾ ಇದ್ದಾರೆ, ಎಲ್ಲದರ ಬಗ್ಗೆ ಮಾತನಾಡಿದ್ರಲ್ಲ. SIT ಅವರು ಸುಮ್ಮನೆ ಹೋದ್ರೇನ್ರಿ ಬಂಗ್ಲೆಗುಡ್ಡಕ್ಕೆ? ಸುಮ್ಮನೆ ಹೋಗಿ 17 ಅಸ್ಥಿ ಪಂಜರಗಳಿಗೆ DNA ಮ್ಯಾಚ್ ಮಾಡ್ತಾ ಇದ್ದಾರಾ? ನೋಡಿ, ಕೆಲವೊಂದು ಸ್ಯಾಟಲೈಟ್ ಚಾನೆಲ್ಗಳಲ್ಲಿ ವೆಬ್ಬಲ್ಲಿ ಬರ್ತಾ ಇದೆಯಲ್ಲ, 17 ಅಸ್ಥಿ ಪಂಜರಗಳಿಗೆ ಮ್ಯಾಚ್ ಮಾಡ್ತಾ ಇದ್ದಾರಂತೆ. ಅಂದರೆ ಅಲ್ಲಿ ಏನೋ ನಡೆದಿದೆ ಅಂತ ತಾನೇ, ಇದನ್ನೇ ತಾನೇ ಹೇಳ್ತಾ ಇರುವಂಥದ್ದು ಪ್ರಕಾಶ್ ರಾಜ್ ಅವರು ಹೇಳ್ತಾ ಇರ್ಬೋದು, ಇದನ್ನೇ ಸೌಜನ್ಯ ಹೋರಾಟಗಾರರು ಹೇಳ್ತಾ ಇರ್ಬೋದು, ಇದನ್ನೇ. ಸತ್ಯ ಹೊರಗಡೆ ಬರಬೇಕು. ಷಡ್ಯಂತ್ರ ಮಾಡಿದ್ರಂತೆ, ಷಡ್ಯಂತ್ರ. ಯಾವುದ್ರಿ ಷಡ್ಯಂತ್ರ? ಯಾವುದು ಷಡ್ಯಂತ್ರ? ಬಾಯಿಗೆ ಸಿಕ್ಕಾಗೆ ಮಾತನಾಡುವುದು ಷಡ್ಯಂತ್ರವೇ? ಹಿಂದೆ ಮುಂದೆ ನೋಡದೆ ಏನೋ ಒಂದು ಸುದ್ದಿ ಬಂತು, ಯಾರನ್ನೋ ರಕ್ಷಣೆ ಮಾಡೋದಕ್ಕೆ ಏನೋ ಒಂದು ಸ್ಟೇಟ್ಮೆಂಟ್ ಕೊಡಬೇಕು ಅಂತೇಳಿ ನಮ್ಮ ಸ್ಯಾಟಲೈಟ್ ಚಾನೆಲ್ಗಳು ನಡ್ಕೊಳ್ತಾ ಇರುವಂತಹ ರೀತಿ ನೋಡಿದ್ರೆ ನಿಜಕ್ಕೂ ತಲೆ ತಗ್ಗಿಸುವಂತಹ ಸ್ಥಿತಿಗೆ ತಲುಪಿದ್ದೇವೆ ನಾವು. ನೋಡಿ, ಇವತ್ತು 17 ಅಸ್ಥಿ ಪಂಜರಗಳನ್ನು ಮ್ಯಾಚ್ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಏನೋ ನಡೆದಿರ್ಬೇಕಲ್ಲ. ಇದು ಬಂಗ್ಲೆಗುಡ್ಡದ ಮೇಲೆ ಸಿಕ್ಕಿರುವಂತಹ ಅಸ್ಥಿ ಪಂಜರಗಳು. 17 ಅಸ್ಥಿ ಪಂಜರಗಳು ಸಿಕ್ಕಿದಾವೆ, 106 ಮೂಳೆಗಳು ಸಿಕ್ಕಿದಾವೆ. ಯಾರದ್ದದು? ಮನುಷ್ಯರಿಗೆ ಬೆಲೆ ಇಲ್ವಾ? ಮನುಷ್ಯರಿಗೆ ಬೆಲೆ ಇಲ್ವೇನ್ರಿ? ಒಬ್ಬ ಚಿನ್ನಯ್ಯ ಬರ್ತಾನೆ, ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ಅವಾಗ ಚಿನ್ನಯ್ಯನನ್ನ ವಿರೋಧ ಮಾಡ್ತಾರೆ. ಇದ್ದಕ್ಕಿದ್ದಂಗೆ ಚಿನ್ನಯ್ಯ ಉಲ್ಟಾ ಹಾಕ್ತಾನೆ. ಚಿನ್ನಯ್ಯ ರಿಟ್ ಪಿಟಿಷನ್ ಹಾಕಿದ ತಕ್ಷಣ ಚಿನ್ನಯ್ಯಗೆ ಎಲ್ಲರೂ ಡಾರ್ಲಿಂಗ್ ಅನ್ನಕ್ಕೆ ಶುರು ಮಾಡ್ತೀರಿ. ಚಿನ್ನಯ್ಯ ಹೇಳಿದ್ದೇ ಸರಿ ಅಂತೀವಿ. ಮಿಸ್ಟರ್ ಚಕ್ರವರ್ತಿ ಸೂಲಿಬೆಲೆ, ವಸಂತ್ ಗಿಳಿಯಾರ್ ಇವರು ಸ್ಟಾರ್ ಹೋಟ್ಲಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ. ಸ್ಟಾರ್ ಹೋಟ್ಲಲ್ಲಿ ಪ್ರೆಸ್ ಮೀಟ್ ಮಾಡ್ತಾರ್ರಿ. ಬಹುಭಾಷಾ ನಟ ಪ್ರಕಾಶ್ ರಾಜು ಪ್ರೆಸ್ ಕ್ಲಬ್ಬಲ್ಲಿ ಮೀಟಿಂಗ್ ಮಾಡ್ತಾರೆ. ಪ್ರೆಸ್ ಕ್ಲಬ್ಬಲ್ಲಿ ಪ್ರೆಸ್ ಮೀಟಿಂಗ್ ಮಾಡಿದ್ರೆ ಇವರು ಏನು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದೇ ಗೊತ್ತಿಲ್ಲ. ಇವತ್ತಿನವರೆಗೂ ಚಕ್ರವರ್ತಿ ಸೂಲಿಬೆಲೆ ಅವರ ಉದ್ಯೋಗ ಏನು ಅಂತ ಗೊತ್ತಿಲ್ಲ. ಅವರು ಉದ್ಯೋಗನೇ ಮಾಡ್ತಾ ಇಲ್ಲ. ಇವರು ಏನು ಉದ್ಯೋಗ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇವರು ಸ್ಟಾರ್ ಹೋಟ್ಲಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ. ಇವರು ಹೇಳ್ತಾರೆ ಪ್ರಕಾಶ್ ರಾಯ್ ಷಡ್ಯಂತ್ರ, ಖಳನಟ ಪ್ರಕಾಶ್ ರಾಯ್ ಅಂತ ಹೇಳ್ತಾರೆ. ಇದು ನಾವು ಪರಿಪೂರ್ಣವಾಗಿ ಯೋಚನೆ ಮಾಡೋದಕ್ಕೆ ಹೋದರೆ ಇಲ್ಲಿ ಏನೋ ಒಂದು ನಡೆದಿದೆ ಅನ್ನೋದಕ್ಕೆ ನಮ್ಮ ಕಣ್ಣ ಮುಂದೆ ಸಾಕ್ಷಿಗಳು ಸಿಗ್ತಾ ಇರುವಂಥದ್ದು. SIT ಏನು ಇವತ್ತು 17 ಅಸ್ಥಿ ಪಂಜರಗಳಿಗೆ DNA ಮ್ಯಾಚ್ ಮಾಡಲಿಕ್ಕೆ ಮಾಡ್ತಾ ಇದ್ದಾರಲ್ಲ, ಇದ್ಯಾವುದು ಸೃಷ್ಟಿಯಲ್ಲ, ಇದ್ಯಾವುದು ಕಲ್ಪನೆನೂ ಅಲ್ಲ. ಇದು ವಾಸ್ತವ, ಸತ್ಯ. ಇದು ಕಟ್ಟುಕತೆ ಅಲ್ಲ. ಬಾಯಿ ಬಿಟ್ಟು ಮಾತಾಡಬೇಕಲ್ಲ ಮೀಡಿಯಾಗಳಿವತ್ತು. ಬಾಯಿ ಬಿಟ್ಟು ಮಾತಾಡಿದ್ರೆ ಸತ್ಯ ಹೊರಗಡೆ ಬರುತ್ತಲ್ಲ, ಮಾತಾಡೋದಿಲ್ಲ. ದಿಢೀರ್ ಅಂತೇಳಿ ಒಬ್ಬ ವ್ಯಕ್ತಿ ದಿಢೀರಂತ ಸ್ಟೇಟ್ಮೆಂಟನ್ನು ಚೇಂಜ್ ಮಾಡಿ ಕೊಟ್ಟಿದ ತಕ್ಷಣ ಅವನು ಒಳ್ಳೆಯವನಾಗ್ತಾನೆ ಅಂತಂದರೆ ಅಲ್ಲಿ ಸಿಕ್ಕಿರುವಂಥ 17 ಅಸ್ಥಿ ಪಂಜರಗಳು ಯಾರದ್ರಿ? ಅವ್ರ ಮನುಷ್ಯರದಲ್ವಾ? ಪ್ರಮೋದ್ ಮುತಾಲಿಕ್ ಅವರೇ, ಪ್ರಕಾಶ್ ರಾಜ್ ಅವರ ಫೋಟೋವನ್ನು ಹರಿದಾಕಿದ್ರಲ್ಲ, ಪ್ರಕಾಶ್ ರಾಜ್ ಅವರು ನಿಮ್ಮ ಕೆಲಸ ಮಾಡ್ತಾ ಇದ್ದಾರಲ್ಲ, ಅಂತಹ ಪ್ರಕಾಶ್ ರಾಜ್ ಅವರನ್ನ ಫೋಟೋ ಹರಿದಾಕ್ಬಿಟ್ಟು ವಿರೋಧ ವ್ಯಕ್ತಪಡಿಸ್ತಾ ಇದ್ದೀರಾ. ಈಗ ಸಿಕ್ಕಿದೆಯಲ್ಲ 17 ಅಸ್ಥಿ ಪಂಜರಗಳು ಸಿಕ್ಕಿದೆಯವಲ್ಲ, ಅದು ಯಾರದ್ದು? ಹಿಂದೂಗಳದಲ್ವಾ? ಯಾಕೆ ಪ್ರಮೋದ್ ಮುತಾಲಿಕ್ ಅವ್ರಿಗೆ ಮಾತಾಡೋದಿಲ್ಲ? ಚಕ್ರವರ್ತಿ ಸೂಲಿಬೆಲೆ ಅವ್ರು ಯಾಕೆ ಮಾತಾಡೋದಿಲ್ಲ? ವಸಂತ್ ಗಿಳಿಯಾರ್ ಯಾಕೆ ಮಾತಾಡೋದಿಲ್ಲ? ನಮ್ಮ ಮೀಡಿಯಾಗಳು ಯಾಕೆ ಮಾತಾಡೋಲ್ಲ? ರಂಗನಾಥ್ ಪಬ್ಲಿಕ್ ಟಿವಿಯ ರಂಗಣ್ಣ, ಏನು ಅಜಿತ್ ಹನುಮಕ್ಕನವರಂತೂ ಎದ್ದೆದ್ದು ಕುಣಿತಾ ಇದ್ದಾರೆ. ಈಗ ಮಾತಾಡಬೇಕಲ್ಲ. ಯಾರದ್ದು 17 ಅಸ್ಥಿ ಪಂಜರಗಳು? TV9, News 18, TV5 ಸಹ, ಗ್ಯಾರಂಟಿ ನ್ಯೂಸು ಸಹ, ಎಲ್ಲ ಚಾನಲ್ಗಳು ಇವತ್ತು ಏನು ಗಿರೀಶ್ ಮಟ್ಟಣ್ಣನವರನ್ನು ವಿಲನ್ ರೀತಿ ನೋಡ್ತಾ ಇರುವಂಥದ್ದು, ಸೌಜನ್ಯ ಹೋರಾಟಗಾರರನ್ನ ವಿಲನ್ ಅಂತ ನೋಡ್ತಾ ಇರುವಂಥದ್ದು, ಪ್ರಕಾಶ್ ರೈ ಅವ್ರನ್ನ ವಿಲನ್ ಅಂತ ನೋಡ್ತಾ ಇದ್ದೀರಲ್ಲ.
ಇವತ್ತು ಮಾತಾಡಿ ಸ್ವಾಮಿ. ಇನ್ನೂ ಇದೆ, ಇನ್ನು ಕೊಟ್ಟಿರುವಂತಹ ವರದಿನಲ್ಲಿ ಇವತ್ತು BLR ಪೋಸ್ಟು ಒಂದು ಸುದ್ದಿ ಪ್ರಕಟ ಮಾಡಿದೆ. BLR ಪೋಸ್ಟ್ 1,500ಕ್ಕೂ ಹೆಚ್ಚು UDRಗಳನ್ನು ಕಲೆ ಹಾಕಿದ್ದಾರೆ SIT ಅವರು ಅಂತೇಳಿ BLR ಪೋಸ್ಟ್ ಇವತ್ತು ಸುದ್ದಿ ಮಾಡಿದೆ. ಬಹಳಷ್ಟು ವಿಚಾರಗಳ ಬಗ್ಗೆ, ಬಹಳಷ್ಟು ಅನುಮಾನಾಸ್ಪದ ಸಾವುಗಳ ಬಗ್ಗೆ BLR ಪೋಸ್ಟ್ ಇವತ್ತು ಸುದ್ದಿ ಮಾಡಿದೆ. ಒಂದು BLR ಪೋಸ್ಟ್ಗಿರುವಂತಹ ಬದ್ಧತೆ ನಿಮ್ಮ ಸ್ಯಾಟಲೈಟ್ ಚಾನಲ್ಗಳಿಗಿಲ್ವಲ್ರಿ? ಪೋಸ್ಟನ್ನು ಮಾಡಿದೆಯಲ್ಲ ಇವತ್ತು. ನಿಜವಾದಂತಹ ಪತ್ರಕರ್ತರು ಮಾಡಬೇಕಾಗಿರುವಂತಹ ಕೆಲಸ ಹುಡುಕಬೇಕು, ಬುಡಕ್ಕೆ ಕೈ ಹಾಕಬೇಕು. ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಅಂತ ಹೇಳಿದಂಥವರು ಏನು ಹೋರಾಟಗಾರರನ್ನು ಗುರಿಯಾಗಿಸ್ಕೊಂಡು ಚಿನ್ನಯ್ಯನನ್ನು ಸಮರ್ಥನೆ ಮಾಡಿಕೊಂಡು ಮಾತಾಡ್ತಾರಲ್ಲ, ಮಾತಾಡಿ. BLR ಪೋಸ್ಟ್ ಅವರು ಕೊಟ್ಟಿದ್ದಾರಲ್ಲ ಸುದ್ದಿ, ಅದು ಸತ್ಯ ಅಸತ್ಯನ ಅಂತೇಳಿ ತನಿಖೆ ಮಾಡಿ. 1,500ಕ್ಕೂ ಹೆಚ್ಚು ಅಸಹಜ ಸಾವುಗಳು UDRಗಳಿಗೆ ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದೆ. ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇಲ್ಲ. ಬಹಳಷ್ಟು ಕೇಸುಗಳು ಇದಕ್ಕೆ ಒಂದಕ್ಕೊಂದು ಭೀಕರವಾಗಿದ್ದಾವೆ ಅಂತ ಹೇಳ್ತಾ ಇದೆ. ಇದಕ್ಕೆಲ್ಲದಕ್ಕೂ ಒಂದು ಕಾರಣ ಇರಬೇಕಲ್ಲ. ಎಲ್ಲೋ ಒಂದು ಕಡೆ ಯಾವುದೋ ಒಂದು ಕಡೆ ಸಿಕ್ಕಿರೋ ಅಂಥದ್ದಲ್ಲ, ಒಂದೇ ಕಡೆ ಸಿಗ್ತಾ ಇರುವಂಥದ್ದು. ಇದಕ್ಕೆ ಯಾರು ತಪ್ಪು ಮಾಡಿದ್ದಾರೆ, ಯಾರು ಮುಚ್ಚಾಕ್ತಾ ಇದ್ದಾರೆ, ಯಾರ ಹೆಸರು ಕೆಡಿಸ್ಲಿಕ್ಕೆ ಮಾಡ್ತಾ ಇದ್ದಾರೆ, ಎಲ್ಲವೂ ಹೊರಗಡೆ ಬರಬೇಕು ಅಂತ ತಾನೇ ಹೋರಾಟ ಮಾಡ್ತಾ ಇರುವಂಥದ್ದು. ಇದನ್ನು ಯಾವುದೋ ತಿಳ್ಕೊಳ್ಳದೆ ಹೋರಾಟಗಾರರನ್ನೇ ವಿಲನ್ಗಳಾಗಿ ಮಾಡಲಿಕ್ಕೆ ಹೊರಟಿದ್ದೀರಲ್ಲ. ನಿಜಕ್ಕೂ ನೀವೆಲ್ಲನೂ ಸಹ ಪತ್ರಕರ್ತರು, ನಿಮಗೊಂದು ಸ್ಯಾಟಲೈಟ್ ಚಾನಲ್ಗಳು ಆಯಿತಾ, ನಿಮಗೆ ಲೋಗೋಗಳು, ನಿಮಗೆ ಕ್ಯಾಮ್ರಾಮ್ಯಾನ್ಗಳು ಇವೆಲ್ಲವೂ ಇಟ್ಕೊಂಡಿದ್ದಾರಲ್ಲ. ನೀವು ಪ್ರಾಮಾಣಿಕವಾದಂತಹ ಪತ್ರಿಕೋದ್ಯಮ ನಡೆಸೋದಾದರೆ, ಕ್ರೈಮ್ ರಿಪೋರ್ಟ್ನಲ್ಲಿ ನೀವೇನಾದರೂ ಸಾಧನೆ ಮಾಡೋದಾದರೆ ಇಂತಹ ವಿಚಾರಗಳ ಬಗ್ಗೆ ಕಲೆ ಹಾಕ್ರಿ. ಅವ್ರು ಯಾರು ಊತಾಕಕ್ಕೆ ಕೇಳಿದ್ರು, ಯಾರು ಅತ್ಯಾಚಾರ ಮಾಡಿದಾರೋ, ಯಾರು ಕೊಲೆ ಮಾಡಿದಾರೋ ಅವರುಗಳನ್ನು ರಕ್ಷಣೆ ಮಾಡೋದಕ್ಕೆ ನಿಮ್ಮ ಟೈಮನ್ನು ನೀವು ಯಾಕ್ರಿ ವೇಸ್ಟ್ ಮಾಡ್ಕೊಳ್ತೀರಿ? ಅವ್ರಿಗೆ ಯಾರೇ ಆಗಿರಲಿ ರೀ, ಅಸತ್ಯ ಹೊರಗಡೆ ಬರಬೇಕಲ್ಲ. ಅಸತ್ಯ ಹೊರಗಡೆ ಬರಬೇಕು ಅಂತಂದರೆ ನೀವುಗಳು ಪತ್ರಕರ್ತರು ಪತ್ರಿಕೋದ್ಯಮವನ್ನು ಮಾಡಬೇಕಲ್ಲ, ತನಿಖಾ ವರದಿಯನ್ನು ಮಾಡಬೇಕಲ್ಲ. ಯಾವುದೋ ಹೆಡ್ಡಿಂಗು, ಯಾವುದೋ ನ್ಯೂಸು ಬೆಳಗ್ಗೆಯಿಂದ ನೋಡ್ತಾ ಇದ್ದೆ, BJP ಮತ್ತು JDS ಅಡ್ಡ ಮತದಾನ ಅಂತೆ. ಎಲ್ಲ ಚಾನಲಲ್ಲೂ ಇದೇ ಹಣೆ ಬರಹ. ಇವರಿಗೆ ಬದ್ಧತೆಯೂ ಇಲ್ಲ, ಇವರಿಗೆ ನೈತಿಕತೆಯೂ ಇಲ್ಲ, ಮೌಲ್ಯಗಳಂತೂ ಹರಾಜಾಕ್ಬಿಟ್ಟಿದ್ದಾರೆ. ಇವರಿಗೆ ಆ ಟೈಮ್ಗೆ ಏನು ಸುದ್ದಿ ಬೇಕೋ ಅದು ಮಾತ್ರ ಮಾಡ್ತಾ ಇದ್ದಾರೆ. ದಯಮಾಡಿ ಸ್ಯಾಟಲೈಟ್ ಚಾನಲಲ್ಲಿ ಈ ರೀತಿ ಬಣ್ಣ ಕಟ್ಕೊಂಡು ಈ ರೀತಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನೀವೆಲ್ಲರೂ ಸಹ ಆ ಚಾನಲ್ ಪತ್ರಿಕೋದ್ಯಮವನ್ನು ಬಿಟ್ಟುಬಿಟ್ರೆ ಬೇರೆ ಏನಾದರೂ ಉದ್ಯೋಗ ಮಾಡ್ಕೊಂಡ್ಬಿಟ್ರೆ ಎಷ್ಟೋ ಬೆಟರ್ ಅನ್ನಿಸ್ತಾ ಇದೆ. ಅಷ್ಟೊಂದು ಒಂದು ವಿಚಾರವನ್ನು ಇಟ್ಕೊಂಡು ಅದನ್ನು ಸತ್ಯಾಸತ್ಯತೆಯನ್ನು ತಿಳ್ಕೊಳಕ್ಕಾಗದೇ ಇರುವಂತಹ ಪತ್ರಕರ್ತರು ನೀವು ಊರಿಗೆ ಉಪದೇಶ ಹೇಳ್ತೀರಾ? ಮಾತಾಡಿ ಸ್ವಾಮಿ. ಬಂಗ್ಲೆಗುಡ್ಡದಲ್ಲಿ 17 ಅಸ್ಥಿ ಪಂಜರಗಳಿಗೆ DNA ಬಗ್ಗೆ ಮ್ಯಾಚ್ ಮಾಡ್ತಾ ಇದ್ದಾರಲ್ಲ, ಇದ್ರ ಬಗ್ಗೆ ಮಾತಾಡಿ. ಪ್ರಣಬ್ ಮೊಹಂತಿ ಅವರಿಗೆ ಪ್ರಕಾಶ್ ರಾಜ್ ಅವರು ಮಾತಾಡ್ಬಿಟ್ರಂತೆ. ಅದಕ್ಕೆ ಅವ್ರ ಮೇಲೆ FIR ದಾಖಲು ಮಾಡಬೇಕಂತೆ, ಅವ್ರ ಮೇಲೆ ತನಿಖೆ ಮಾಡಬೇಕಂತೆ. ಪ್ರಣಬ್ ಮೊಹಂತಿ ಅವರನ್ನ ಅಲ್ಲಿಗೆ SITಗೆ ನೇಮಕ ಮಾಡಬೇಕು, ಪ್ರಾಮಾಣಿಕ ಅಧಿಕಾರಿ ಅಂತೇಳಿ ಇದೇ ಪ್ರಕಾಶ್ ರಾಜ್ ಮತ್ತು ಬಾಲನ್ ಅವರ ತಂಡ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ದು. ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಮನವಿ ಕೊಟ್ಟಿದ್ದು. ಅವರಿಗೆ ನಂಬಿಕೆ ಇದೆ SIT ಪ್ರಣಬ್ ಮೊಹಂತಿ ಅವರು ಇದನ್ನು ದಡ ಸೇರಿಸ್ತಾರೆ, ಅತ್ಯಾಚಾರಿಗಳನ್ನು ಮುಖವಾಡ ಬಯಲು ಮಾಡ್ತಾರೆ ಅಂತ ಗೊತ್ತಿದೆ. ಮಾತಾಡಬೇಕಲ್ಲ. ಈಗ ಹೋರಾಟಗಾರರನ್ನು ಧ್ವನಿಯನ್ನು ಕುಗ್ಗಿಸ್ಲಿಕ್ಕೆ ಹೋಗ್ತಾ ಇದ್ದೀರಲ್ಲ, ನಿಜಕ್ಕೂ ಅದು ನಿಮ್ಮಿಂದ ಸಾಧ್ಯನಾ? ಯಾಕೆಂದರೆ ಹೋರಾಟಗಾರರು ಅಡಿಯಿಂದ ಮುಡಿಯವರೆಗೂ ಈ ವಿಚಾರವನ್ನು ಎಚ್ಚರಿಕೆಯಿಂದ ದಾಖಲೆಗಳನ್ನು ಸಂಗ್ರಹಿಸಿ ಇಟ್ಟಿದ್ದಕ್ಕೆ ಇವತ್ತು ಈ ಹಂತಕ್ಕೆ ಬಂದಿರುವಂಥದ್ದು. 17 ಅಸ್ಥಿ ಪಂಜರಗಳು. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.